श्रीराम समर्थ शुकासारिखे पूर्ण वैराग्य जाचे वसिष्ठापरी ज्ञान योगेश्वराचे कवी वाल्मिका सारिखा मान्य ऐसा नमस्कार माझा सद्गुरू श्री रामदास विदेहापरी चालवोनी प्रपंच मुमुक्षु जनालागी अध्यात्म चर्चा करोनी बहुलोक जे मेळवीती नमस्कार त्या ब्रह्मचैतन्य मूर्ति सद्गुरुनाथ महाराज की जय 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 रघुवीर। श्रीराम समर्थ श्लोक 191 देहे बुद्धीचा निश्चयो ज्या ढळेना तया ज्ञान कल्पांतकाळी कळेना परब्रह्मते मीपणे आकळेना मनी शून्य अज्ञान हे मावळेना। ನಾನು ದೇಹವೇ ಇರುತ್ತೇನೆಂಬ ನಿಶ್ಚಯವು ಯಾರ ಅಂತಃಕರಣದಿಂದ ದೂರವಾಗುವುದಿಲ್ಲವೋ ಅವನಿಗೆ ಎಂದಿಗೂ ಬ್ರಹ್ಮಜ್ಞಾನವಾಗಲು ಶಕ್ಯವಿಲ್ಲ। ಅಹಂಭಾವ ಇರುವವರೆಗೆ ಪರಬ್ರಹ್ಮನ ಜ್ಞಾನವು ಆಗುವುದಿಲ್ಲ। ಇಷ್ಟೇ ಅಲ್ಲದೆ ಮೂಲತಃ ಇಲ್ಲದೇ ಇರುವ ಅಜ್ಞಾನವು ಮನಸ್ಸಿನಿಂದ ನಿವೃತ್ತವಾಗುವುದಿಲ್ಲ। ವಿವರಣೆ 1. ದೇಹವು ಅನಾತ್ಮವಾಗಿರುವುದರಿಂದ ನಾನು ದೇಹವೇ ಇರುತ್ತೇನೆಂಬ ಭಾವನೆಯು ನಾನು ಆತ್ಮನಿರುತ್ತೇನೆಂಬ ಭಾವನೆಗೆ ಸಂಪೂರ್ಣವಾಗಿ ತದ್ವಿರುದ್ಧವಾಗಿರುತ್ತದೆ। ಆದ್ದರಿಂದ ನಾನು ದೇಹವೇ ಇರುತ್ತೇನೆಂಬ ಭಾವನೆಯನ್ನು ನಮ್ಮ ಅಂತಃಕರಣದಲ್ಲಿ ದೃಢವಾಗಿ ಇಟ್ಟುಕೊಂಡು ಯುಗಾನುಯುಗಗಳಿಂದ ಪ್ರಯತ್ನ ಮಾಡಿದರೂ ಆತ್ಮಜ್ಞಾನವಾಗಲು ಶಕ್ಯವಿಲ್ಲ। ಸಾಮಾನ್ಯವಾಗಿ ನಾವು ನೋಡುವುದೇನೆಂದರೆ ಸಾವಿರಾರು ಜನರು ಭಗವಂತನ ಬೆನ್ನು ಹತ್ತಿರುತ್ತಾರೆ, ಆದರೆ ಅವರೆಲ್ಲರಲ್ಲಿ ಯಾರೋ ಒಬ್ಬರು ಆತ್ಮಜ್ಞಾನಿ ಆಗುತ್ತಾರೆ। ಇದಕ್ಕೆ ಕಾರಣವು ಸ್ಪಷ್ಟವೇ ಇರುತ್ತದೆ। ಸಾವಿರಾರು ಮಂದಿಯಲ್ಲಿ ಯಾರೋ ಒಬ್ಬರು ತಮ್ಮ ದೇಹ ಬುದ್ಧಿಯನ್ನು ನಾಶಗೊಳಿಸಲು ಸಿದ್ಧರಾಗುತ್ತಾರೆ। ನಿಷ್ಠೆಯಿಂದ ಸಾಧನೆ ಮಾಡಿ ದೇಹ ಬುದ್ಧಿಯನ್ನು ಮೃತವತ್ ಮಾಡಿಕೊಂಡರೆ ಆತ್ಮಜ್ಞಾನದ ಉದಯವಾಗುತ್ತದೆ। 2. ವಾಸ್ತವಿಕವಾಗಿ ಆತ್ಮನ ಕಡೆಯಿಂದ ವಿಚಾರ ಮಾಡಿದರೆ ಅಜ್ಞಾನವು ಎಂದೂ ನಿರ್ಮಾಣವಾಗೇ ಇಲ್ಲ। ಮಾನವೀಯ ಮನಸ್ಸಿನಿಂದ ನಾನು ಆತ್ಮಕ್ಕಿಂತಲೂ ಬೇರೆಯಾಗಿರುತ್ತೇನೆಂಬ ಅಹಂಕಾರಮಯ ಕಲ್ಪನೆಯನ್ನು ದೃಢವಾಗಿ ಹೊಂದಿರುತ್ತೇವೆ। ಆ ಕಲ್ಪನೆಯಿಂದಾಗಿ ಜ್ಞಾನವು ಮುಚ್ಚಲ್ಪಟ್ಟಿರುತ್ತದೆ। ಆದ್ದರಿಂದ ಅಹಂಭಾವ ಇರುವವರೆಗೆ ಬೇರೆತನ ಇದ್ದೇ ಇರುತ್ತದೆ, ಹಾಗೂ ಈ ಬೇರೆತನ ಇರುವವರೆಗೆ ಆತ್ಮಜ್ಞಾನವಾಗುವುದು ಅಶಕ್ಯವೇ ಇರುತ್ತದೆ। ಶ್ರೀರಾಮ ಸಮರ್ಥ ಶ್ಲೋಕ 192 मना कळेना ढळे रूप जाचे दुजे वीणते ध्यान सर्वोत्तमाचे तया खूणते हीन दृष्टांत पाहे तिथे संग निस्संग दोनी न साहे। ಭಾವಾರ್ಥ ಯಾವುದರಲ್ಲಿ ಎಂದೂ ಬದಲಾಗುವುದಿಲ್ಲವೋ ಅಂಥ ಪರಮಾತ್ಮ ಸ್ವರೂಪವು ಮನಸ್ಸಿಗೆ ಆಕಲನವಾಗುವುದಿಲ್ಲ। ಆ ಸರ್ವೋತ್ತಮನ ಧ್ಯಾನವನ್ನು ಅಭಿನ್ನತೆಯಿಂದ ಮಾಡಬೇಕಾಗುತ್ತದೆ। ಸಂಕೇತದಿಂದ ಆ ಸ್ವರೂಪವನ್ನು ಹೇಳಬೇಕೆಂದರೆ ದೃಷ್ಟಾಂತಗಳು ಅಪೂರ್ಣವೆನಿಸುತ್ತವೆ। ಪರಮಾತ್ಮ ಸ್ವರೂಪದಲ್ಲಿ ಸಂಗ ಅಥವಾ ನಿಸ್ಸಂಗ ಎಂಬ ಎರಡೂ ಕಲ್ಪನೆಗಳು ನಡೆಯುವುದಿಲ್ಲ। ವಿವರಣೆ 1. ನಮ್ಮ ಮನಸ್ಸು ಅಜ್ಞಾನದ ಪ್ರಮುಖ ಸಾಧನೆಯಾಗಿರುತ್ತದೆ। ದ್ರಷ್ಟ ಹಾಗೂ ದೃಶ್ಯವೆಂಬ ಭೇದ ಮಾಡಿ ನೋಡುವುದು ಮನಸ್ಸಿನ ಸ್ವಭಾವವಾದ್ದರಿಂದ ಬೇರೆತನದ ಹೊರತು ಅದಕ್ಕೆ ವಸ್ತುವನ್ನು ಆಕಲನಗೊಳಿಸಿಕೊಳ್ಳಲು ಬರುವುದೇ ಇಲ್ಲ। ಅನೇಕತೆಗಳ ವ್ಯವಹಾರವಿರುವಲ್ಲಿ ನಮ್ಮ ಮನಸ್ಸು ಉತ್ತಮವಾಗಿ ಕಾರ್ಯ ಮಾಡುತ್ತದೆ. ಆದರೆ
ಪರಮಾತ್ಮ ಸ್ವರೂಪವು ಒಂದೇ ಒಂದು ಇರುವುದರಿಂದ ನಮ್ಮ ಮನಸ್ಸು ಅದರಲ್ಲಿ ಪ್ರವೇಶಿಸಲಾರದು. 2. ದೃಶ್ಯ ವಸ್ತುವಿನ ಧ್ಯಾನ ಮಾಡುವುದು ನಮ್ಮ ಮನಸ್ಸಿಗೆ ಕಠಿಣವಾಗುವುದಿಲ್ಲ, ಏಕೆಂದರೆ ಅದನ್ನು ಬೇರೆತನದಿಂದ ಮಾಡಲು ಶಕ್ಯವಿರುತ್ತದೆ. ಆದರೆ ಪರಮಾತ್ಮ ಸ್ವರೂಪವು ಅತೀಂದ್ರಿಯ ಹಾಗೂ ಸೂಕ್ಷ್ಮವಾಗಿರುವುದರಿಂದ ಅದರ ಧ್ಯಾನವು ಬೇರೆತನದಿಂದ ಮಾಡಲು ಬರುವುದಿಲ್ಲ. ಆದ್ದರಿಂದ ಆ ಪ್ರಕಾರದ ಧ್ಯಾನಾಭ್ಯಾಸದಲ್ಲಿ ನಮ್ಮ ಮನಸ್ಸು ವಿಫಲವಾಗುತ್ತದೆ. ಪರಮಾತ್ಮನೊಂದಿಗೆ ಏಕರೂಪವಾಗಿಯೇ ಅವನ ಧ್ಯಾನ ಸಂಭವಿಸುತ್ತದೆ. 3. ಯಾವುದಾದರೊಂದು ಲಕ್ಷಣ ತೋರಿಸಿ ಅಥವಾ ಯಾವುದಾದರೊಂದು ಉದಾಹರಣೆ ಕೊಟ್ಟು ಆ ಸ್ವರೂಪವನ್ನು ತಿಳಿಸಿ ಹೇಳಬೇಕೆಂದರೆ ಎಲ್ಲ ಲಕ್ಷಣಗಳು ಹಾಗೂ ಎಲ್ಲ ದೃಷ್ಟಾಂತಗಳು ಆ ಸ್ವರೂಪದ ಕಲ್ಪನೆ ಕೊಡುವುದರಲ್ಲಿ ಅತ್ಯಂತ ಅಪೂರ್ಣವಾಗುತ್ತವೆ. ನಮ್ಮ ಭಾಷೆ, ನಮ್ಮ ದೃಷ್ಟಾಂತ ಹಾಗೂ ಸಂಕೇತ ಇವುಗಳನ್ನು ಭಾವ ಹಾಗೂ ಅಭಾವ, ಇರುವಿಕೆ ಹಾಗೂ ಇಲ್ಲದಿರುವಿಕೆ ಎಂಬ ಅನುರೋಧದಿಂದ ಉಪಯೋಗಿಸಬೇಕಾಗುತ್ತದೆ. ಆದರೆ ಪರಮಾತ್ಮ ಸ್ವರೂಪವು ಇರುವಿಕೆ ಹಾಗೂ ಇಲ್ಲದಿರುವಿಕೆಯ ಆಚೆಗೆ ಇರುವುದರಿಂದ ಮೇಲೆ ಹೇಳಿದ ಮಾನವೀಯ ಯುಕ್ತಿಗಳು ಅದರಲ್ಲಿ ವಿಫಲವಾಗುತ್ತವೆ. ಉದಾಹರಣೆಗೆ, ಸಂಘ ಅಂದರೆ ಆಸಕ್ತಿ. ಈ ಕಲ್ಪನೆಯು ನಿಸ್ಸಂಗ ಅಂದರೆ ಅನಾಸಕ್ತಿ ಎಂಬ ಕಲ್ಪನೆಗೆ ಸಾಪೇಕ್ಷವಾಗಿರುತ್ತದೆ. ಪರಮಾತ್ಮನು ಸಾಪೇಕ್ಷ ಕಲ್ಪನೆಯ ಆಚೆಗೆ ಇರುತ್ತಾನೆ. ಶ್ರೀರಾಮ ಸಮರ್ಥ ಶ್ಲೋಕ 193. ನಮೇ ಜಾನತಾ ನೇಣತಾ ದೇವರಾಣ, ನಯೇ ವರ್ಣಿತಾ ವೇದಶಾಸ್ತ್ರ ಪುರಾಣ, ನಮೇ ದೃಶ್ಯ ಅದೃಶ್ಯ ಸಾಕ್ಷಿ ತಯಾತ, ಶ್ರುತಿ ನೇಣತಿ ಅಂತತ್ಯಾತ. ಪರಮಾತ್ಮ ಸ್ವರೂಪದಲ್ಲಿ ಜ್ಞಾನವಿಲ್ಲ ಹಾಗೂ ಅಜ್ಞಾನವಿಲ್ಲ. ವೇದ ಶಾಸ್ತ್ರ ಹಾಗೂ ಪುರಾಣಗಳಿಂದ ಅವನ ವರ್ಣನೆ ಮಾಡಲು ಬರುವುದಿಲ್ಲ. ಪರಮಾತ್ಮನು ದೃಶ್ಯನಾಗಿರದಂತೆ ಅದೃಶ್ಯನೂ ಆಗಿರುವುದಿಲ್ಲ. ಇಷ್ಟೇ ಅಲ್ಲದೆ ಅವನು ದೃಶ್ಯ ಹಾಗೂ ಅದೃಶ್ಯಗಳ ಸಾಕ್ಷಿಯೂ ಆಗಿರುವುದಿಲ್ಲ. ವೇದಗಳಿಗೂ ಅವನ ಅಂತಪಾರ ಹತ್ತಿರುವುದಿಲ್ಲ. ವಿವರಣೆ: ಮನುಷ್ಯನು 2 ಜಗತ್ತುಗಳಲ್ಲಿ ಬಾಳುತ್ತಾನೆ. ಒಂದು ಜಗತ್ತು ದೇಹದ ಹಾಗೂ ದೃಶ್ಯ ವಸ್ತುಗಳದ್ದಾಗಿದ್ದರೆ, ಇನ್ನೊಂದು ಜಗತ್ತು ಮನಸ್ಸಿನ ಹಾಗೂ ಅದೃಶ್ಯ ಸಂಕಲ್ಪನೆಗಳದ್ದಾಗಿರುತ್ತದೆ. ದೃಶ್ಯ ಜಗತ್ತು ಪರಿಚ್ಛಿನ್ನ ಹಾಗೂ ಶಾಂತವಾಗಿರುವಂತೆ ಅದೃಶ್ಯ ಜಗತ್ತು ಅಪರಿಚ್ಛಿನ್ನವಾಗಿರುತ್ತದೆ. ಮನುಷ್ಯನ ಸಂಕಲ್ಪನೆಗಳೆಲ್ಲವೂ ಸಾಪೇಕ್ಷವಾಗಿರುತ್ತವೆ. ಸಾಪೇಕ್ಷತೆ ಬಂದಿತೆಂದರೆ ಸಂಬಂಧ ಬರುತ್ತದೆ. ಆದರೆ ಪರಮಾತ್ಮನು ಸರ್ವ ಸಂಬಂಧಗಳ ಆಚೆಗಿರುತ್ತಾನೆ. ಆದ್ದರಿಂದ ಜ್ಞಾನ ಹಾಗೂ ಅಜ್ಞಾನ, ಶಾಂತ ಹಾಗೂ ಅನಂತ, ದೃಶ್ಯ ಹಾಗೂ ಅದೃಶ್ಯ, ಸ್ಥೂಲ ಹಾಗೂ ಸೂಕ್ಷ್ಮ ಇತ್ಯಾದಿ ಸಂಬಂಧಮಯ ಶಾಂತ ಕಲ್ಪನೆಗಳು ಅವನಲ್ಲಿ ಇರುವುದಿಲ್ಲ. ಇದೇ ಕಾರಣದಿಂದಾಗಿ ಶಬ್ದಗಳಿಂದ ಅವನ ವರ್ಣನೆ ಮಾಡಲು ಬರುವುದಿಲ್ಲ. 2. ಯಾವ ರೀತಿಯಾಗಿ ಸೂರ್ಯನು ಜಗತ್ತಿನಲ್ಲಿಯ ವ್ಯವಹಾರಗಳನ್ನು ಸಾಕ್ಷಿಭಾವದಿಂದ ನೋಡುತ್ತಾನೋ, ಅಥವಾ ರಂಗಮಂಚದ ಮೇಲಿರುವ ದೀಪವು ನಾಟಕವನ್ನು ಸಾಕ್ಷಿಭಾವದಿಂದ ನೋಡುತ್ತದೆಯೋ, ಅದೇ ರೀತಿಯಾಗಿ ಆತ್ಮವು ವಿಶ್ವದ ಕಡೆಗೆ ಸಾಕ್ಷಿಭಾವದಿಂದ ನೋಡುತ್ತದೆ ಎಂಬುದು ಸಂತರ ಅನುಭವವಾಗಿರುತ್ತದೆ. ಸಾಕ್ಷಿಭಾವವೆಂದರೆ ಅಲಿಪ್ತತನ. ಅಲಿಪ್ತತನವೆಂಬ ಕಲ್ಪನೆಯು ಲಿಪ್ತತನದ ಸಾಪೇಕ್ಷವಾಗಿರುತ್ತದೆ. ಪರಮಾತ್ಮ ಸ್ವರೂಪದಲ್ಲಿ ಎರಡೂ ಕಲ್ಪನೆಗಳು ಇರುವುದಿಲ್ಲ. ಆದ್ದರಿಂದ ಸಾಕ್ಷಿತನದ ಆಚೆಗೆ ಹೋಗಬೇಕಾಗುತ್ತದೆ. ಸ್ವಲ್ಪದರಲ್ಲಿ ತಿಳಿದುಕೊಳ್ಳುವುದೇನೆಂದರೆ, ಮನುಷ್ಯನು ಪರಮಾತ್ಮ ಸ್ವರೂಪದ ವಿಷಯದಲ್ಲಿ ಯಾವ ಕಲ್ಪನೆ ಮಾಡುತ್ತಾನೋ ಅವೆಲ್ಲವುಗಳು ಮಾನವೀಯತೆಯ ಪಾರ್ಶ್ವಭೂಮಿಯಲ್ಲಿ ಮಾಡಿದವುಗಳಾಗಿರುತ್ತವೆ. ಪರಮಾತ್ಮನು ಮಾನವನಲ್ಲ, ಅದರಂತೆ ಅವನು ಅತಿ ಮಾನವನೂ ಕೂಡ ಅಲ್ಲ. ಆದ್ದರಿಂದ ಮನುಷ್ಯನು ಮಾಡಿದ ಎಲ್ಲ ಕಲ್ಪನೆಗಳು ವಿರಾಮ ಹೊಂದಿದ ಮೇಲೆ ಯಾವುದು ಶುದ್ಧ
ಶುದ್ಧವಾಗಿ ಉಳಿಯುತ್ತದೆಯೋ ಅದೇ ನಿಜವಾದ ಪರಮಾತ್ಮ ಸ್ವರೂಪವಾಗಿರುತ್ತದೆ. ಅದು ವೇದಗಳಿಗೂ ಕೂಡ ತಿಳಿಯುವುದಿಲ್ಲ. ಒಂದು ಒಗಟು ಹಾಗೂ ಅದರ ಉತ್ತರ. ಶ್ಲೋಕ 194. ವಸೆ ಹೃದಯ ದೇವತೋ ಕೋಣ ಕೈಸ, ಪುಸೆ ಆದರೆ ಸಾಧಕು ಪ್ರಶ್ನ ಐಸ, ದೇಹೆ ಟಾಕಿತ ದೇವ ಕೋಠೆ ರಹಾತು, ಪರಿ ಮಾಗುತ ಠಾವ ಕೋಠೆ ಪಹಾತು. ಸಾಧಕನು ಆದರಪೂರ್ವಕವಾಗಿ ಪ್ರಶ್ನೆ ಕೇಳುವುದೇನೆಂದರೆ, ಹೃದಯದಲ್ಲಿ ವಾಸ ಮಾಡಿರುವ ದೇವರು ಯಾರು? ಅವನು ಹೇಗೆ ಇರುತ್ತಾನೆ? ದೇಹ ಮಿಟ್ಟ ಮೇಲೆ ಆ ದೇವರು ಎಲ್ಲಿ ಇರುತ್ತಾನೆ? ಅನಂತರ ಅವನು ಎಲ್ಲಿ ಜನ್ಮ ತಾಳುತ್ತಾನೆ? ವಿವರಣೆ. ಯಾವುದಾದರೊಂದು ತರ್ಕಶುದ್ಧ ತತ್ವಜ್ಞಾನಕ್ಕೆ ಮುಂದೆ ಹೇಳಿದ 3 ಸಮಸ್ಯೆಗಳನ್ನು ಬಿಡಿಸಬೇಕಾಗುತ್ತದೆ. 1. ಮನುಷ್ಯನು ಎಲ್ಲಿಂದ ಹುಟ್ಟಿ ಬರುತ್ತಾನೆ? 2. ಅವನ ಜೀವನದಲ್ಲಿ ಅನಪೇಕ್ಷಿತವಾದ ದುಃಖವು ಏಕೆ ಇರುತ್ತದೆ? 3. ಮೃತ್ಯುವಿನ ನಂತರ ಅವನದು ಏನೂ ಆಗುತ್ತದೆ? ಚಮತ್ಕಾರವೆಂದರೆ ಮೃತ್ಯುವಿನ ರಹಸ್ಯವು ತಿಳಿಯಿತೆಂದರೆ ಎಲ್ಲ ಸಮಸ್ಯೆಗಳು ಒಮ್ಮೆಲೇ ದೂರವಾಗುತ್ತವೆ. ಅಧ್ಯಾತ್ಮಶಾಸ್ತ್ರದಲ್ಲಿ ಅನೇಕಾಂಗಗಳಿಂದ ಮೃತ್ಯುವಿನ ಬಗ್ಗೆ ವಿಚಾರ ಮಾಡಲಾಗುತ್ತದೆ. ಶ್ರೀ ಸಮರ್ಥರು ಇಲ್ಲಿ ದೇವರ ಕಲ್ಪನೆಯೊಂದಿಗೆ ಸಂಬಂಧವಿರುವ ಅಂಗಗಳನ್ನಷ್ಟೇ ಕುರಿತು ವಿಚಾರ ಮಾಡಿದ್ದು ಕಂಡುಬರುತ್ತದೆ. 2. ಸಾಧಕನ ಪ್ರಶ್ನೆಯ ಪಾರ್ಶ್ವಭೂಮಿ ಹೇಗಿರುವುದೆಂದರೆ, ಪ್ರತಿಯೊಬ್ಬರ ಹೃದಯದಲ್ಲಿ ದೇವರು ವಾಸ ಮಾಡಿರುತ್ತಾನೆಂದು ಶಾಸ್ತ್ರಗಳು ಹೇಳುತ್ತವೆ. ಈವರೆಗೆ ಮಾಡಿದ ದೇವರ ಸ್ವರೂಪ ವರ್ಣನೆಯನ್ನು ನೋಡಿದರೆ ಆ ದೇವರು ಮನುಷ್ಯನ ಹೃದಯದಲ್ಲಿ ಹೇಗೆ ಇರುತ್ತಾನೆಂಬುದು ಗಮನಕ್ಕೆ ಬರುವುದಿಲ್ಲ. ಆದ್ದರಿಂದ ಹೃದಯದಲ್ಲಿರುವ ದೇವರ ಸ್ವರೂಪವನ್ನು ತಿಳಿದುಕೊಳ್ಳುವ ಜಿಜ್ಞಾಸೆ ಉಂಟಾಗಿರುತ್ತದೆ. ಇಷ್ಟೇ ಅಲ್ಲದೆ ದೇವರಿಗೆ ದೇಹದ ಆಧಾರವೇ ಇದ್ದದ್ದಾದರೆ ಮೃತ್ಯುವಿನ ಸಮಯದಲ್ಲಿ ದೇಹ ಬಿದ್ದು ಹೋದ ಮೇಲೆ ದೇವರ ಅವಸ್ಥೆ ಏನಾಗುತ್ತದೆ? ಅವನಿಗೆ ಮತ್ತೆ ದೇಹದ ಆಧಾರ ಪ್ರಾಪ್ತವಾಗುತ್ತದೆಯೇ? ಹಾಗೆ ಪ್ರಾಪ್ತವಾಗುತ್ತಿದ್ದರೆ ಅದು ಹೇಗೆ ಪ್ರಾಪ್ತವಾಗುತ್ತದೆ ಎಂಬ ಮುಂತಾದ ಪ್ರಶ್ನೆಗಳು ಮನಸ್ಸಿನ ಮುಂದೆ ಉದ್ಭವಿಸುತ್ತವೆ. ಶ್ರೀರಾಮ ಸಮರ್ಥ. ಶ್ಲೋಕ 195. ವಸೆ ಹೃದಯ ದೇವತೋ ಜಾಣ ಐಸ, ನಭಾಚೆ ಪರಿ ವ್ಯಾಪಕು ಜಾಣತೈಸ, ಸದಾ ಸಂಚಲ ಏತನ ಜಾತ ಕಾಹಿ, ತಯಾವೇಣ ಕೋಠೆ ರಿತಾಠಾವ ನಾಹಿ. ಹೃದಯದಲ್ಲಿರುವ ದೇವನು ಆಕಾಶದಂತೆ ಎಲ್ಲ ಕಡೆಗೆ ಭಾವಾರ್ಥ. ಹೃದಯದಲ್ಲಿರುವ ದೇವನು ಆಕಾಶದಂತೆ ಎಲ್ಲ ಕಡೆಗೆ ವ್ಯಾಪಿಸಿರುತ್ತಾನೆ. ಅವನು ನಿರಂತರವಾಗಿ ಎಲ್ಲ ಕಡೆಗೆ ತುಂಬಿಕೊಂಡಿರುವುದರಿಂದ ಅವನ ಹೊರತು ಕಿಂಚಿತ್ತೂ ಅವಕಾಶವಿರುವುದಿಲ್ಲ. ಆದ್ದರಿಂದ ಅವನು ಎಲ್ಲಿಯೂ ಹೋಗುವುದಿಲ್ಲ ಹಾಗೂ ಬರುವುದಿಲ್ಲ. ವಿವರಣೆ. ಶ್ರೀ ಸಮರ್ಥರು ಇದರಲ್ಲಿ ಪ್ರಶ್ನೆಗೆ ಉತ್ತರ ಕೊಟ್ಟಿರುತ್ತಾರೆ. ಉತ್ತರದ ಭಾವಾರ್ಥವೇನೆಂದರೆ, ಒಂದು ಸಮುದ್ರವಿದೆ ಎಂದು ಕಲ್ಪನೆ ಮಾಡಿರಿ. ಅದರಲ್ಲಿ ಅನೇಕ ಚಿಕ್ಕ ದೊಡ್ಡ ಗಡಿಗೆಗಳನ್ನು ಬಿಡಲಾಗಿದೆ. ಸ್ವಲ್ಪ ಸಮಯದಲ್ಲಿ ಎಲ್ಲ ಗಡಿಗೆಗಳು ನೀರಿನಿಂದ ತುಂಬಿಕೊಂಡು ಮುಳುಗುತ್ತವೆ. ಆಗ ಪ್ರತಿಯೊಂದು ಗಡಿಗೆಯು ಒಳಗೂ ಹೊರಗೂ ನೀರಿನಿಂದಲೇ ವ್ಯಾಪಿಸಿರುತ್ತದೆ. ಆ ಗಡಿಗೆಗಳಲ್ಲಿ ಕೆಲವು ಗಡಿಗೆಗಳು ಒಡೆದರೆ ಸಮುದ್ರದ ನೀರಿನಲ್ಲಿ ಏನಾದರೂ ವ್ಯತ್ಯಾಸವಾದಂತಾಗುತ್ತದೆಯೇ? ಅದರಂತೆ ಪರಮಾತ್ಮ ಸ್ವರೂಪವು ಅನಂತವಾಗಿ ವ್ಯಾಪಿಸಿರುತ್ತದೆ. ಅದರಲ್ಲಿ ಪ್ರಾಣಿಗಳ ದೇಹಗಳು ಬರುತ್ತವೆ ಹಾಗೂ ಹೋಗುತ್ತವೆ. ದೇಹಗಳು ಬಂದರೆ ಅಥವಾ ಹೋದರೆ ಪರಮಾತ್ಮ ಸ್ವರೂಪದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಅದು ಹೇಗೋ ಹಾಗೇ ಇರುತ್ತದೆ. 2. ಮನುಷ್ಯನ ಹೃದಯದಲ್ಲಿ ದೇವರು ಇರುತ್ತಾನೆ ಎಂಬುದರ ತಾತ್ಪರ್ಯವೇನು? ಜ್ಞಾನಾವಸ್ಥೆಯಲ್ಲಿ ಅಜ್ಞಾನದ ಅಸ್ತಿತ್ವವೇ ಇಲ್ಲದಿರುವುದರಿಂದ ಜ್ಞಾನಿ ಮನುಷ್ಯನಿಗೆ ಸಂಪೂರ್ಣ ವಿಶ್ವ ಹಾಗೂ ಎಲ್ಲ ದೃಶ್ಯ ಸಮುದಾಯಗಳು
ಪರಮಾತ್ಮ ಸ್ವರೂಪವಾಗಿಯೇ ಕಾಣುತ್ತವೆ. ಆದರೆ ಅಜ್ಞಾನಾವಸ್ಥೆಯಲ್ಲಿ ವಿಶ್ವವು ಹಾಗೆ ಕಾಣುವುದಿಲ್ಲ. ಪಂಚಭೂತಗಳಿಂದ ನಿರ್ಮಾಣವಾದ ವಿಶ್ವವು ಪರಮಾತ್ಮ ಸ್ವರೂಪದ ಮೇಲಿರುವ ಆವರಣವಾಗಿರುತ್ತದೆಂಬುದು ಅಜ್ಞಾನಿ ಮನುಷ್ಯನ ಅನುಭವವಾಗಿರುತ್ತದೆ. ಎಲ್ಲ ಕಡೆಗೆ ತುಂಬಿಕೊಂಡ ಈ ಪಂಚಭೂತಾತ್ಮಿಕ ಆವರಣವು ಮನುಷ್ಯನ ಪಿಂಡದಲ್ಲಿ ಪಂಚಕೋಶಗಳಿಂದ ವಿಲಸಿಸುತ್ತದೆ. ಆ ಆವರಣಗಳಲ್ಲಿ ಕೊನೆಯ ಆವರಣವೆಂದರೆ ಆನಂದಮಯ ಕೋಶವಾಗಿರುತ್ತದೆ. ಆನಂದಮಯ ಕೋಶದಲ್ಲಿ ಸ್ವಸ್ವರೂಪದ ಪ್ರಕಾಶವಾಗುತ್ತದೆ. ಹಾಗೂ ಆನಂದಮಯ ಕೋಶವು ಹೃದಯದಲ್ಲಿ ಇರುವುದರಿಂದ ದೇವರು ಹೃದಯದಲ್ಲಿರುತ್ತಾನೆಂದು ಅನ್ನುತ್ತಾರೆ. 3. ಮನುಷ್ಯನಿಗೆ 4 ದೇಹಗಳಿರುತ್ತವೆ: ಸ್ಥೂಲ, ಸೂಕ್ಷ್ಮ, ಕಾರಣ ಹಾಗೂ ಮಹಾಕಾರಣ. ಮಹಾಕಾರಣವೆಂದರೆ ವಿಶ್ವಮನಸ್ಸು. ಕಾರಣ ದೇಹವು ಸೂಕ್ಷ್ಮ ದೇಹದ್ದೇ ಅತ್ಯಂತ ಸೂಕ್ಷ್ಮ ಭಾಗವಾಗಿರುತ್ತದೆ. ಮರಣ ಸಮಯದಲ್ಲಿ ಸೂಕ್ಷ್ಮ ದೇಹವು ಸ್ಥೂಲ ದೇಹದಿಂದ ನಿರಂತರವಾಗಿ ಹೊರಬೀಳುತ್ತದೆ. ಅದು ಕೆಲವು ಸಮಯ ಅದೇ ಅವಸ್ಥೆಯಲ್ಲಿ ಕಳೆಯುತ್ತದೆ. ಅನಂತರ ಅದರ ವಾಸನೆಗಳು ಹೆಚ್ಚಿಗೆ ತೃಪ್ತವಾಗುವುದಕ್ಕಾಗಿ ಯೋಗ್ಯವಾದ ಸ್ಥೂಲ ದೇಹವು ಯಾವ ತಾಯಿಯಿಂದ ಪ್ರಾಪ್ತವಾಗುತ್ತದೆಯೋ ಅವಳ ಹೊಟ್ಟೆಯಲ್ಲಿ ಜನ್ಮ ತಾಳುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 196. ನಭಿ ವಾವರೆ ಜೋ ಅಣುರೇಣು ಕಾಹಿ, ರಿತಾ ಠಾವಯ ರಾಘವೇ ವೀಣ ನಾಹಿ, ತಯಾ ಪಾಹತಾ ತೇಚಿ ದಾಲೆ, ತಿಥೇ ಲಕ್ಷ ಸರ್ವೈ ಬುಡಾಲೆ. ಆಕಾಶದಲ್ಲಿ ಯಾವ ಅತ್ಯಂತ ಸೂಕ್ಷ್ಮವಾದ ಜಡದ್ರವ್ಯದ ಕಣಗಳು ತುಂಬಿಕೊಂಡಿರುತ್ತವೆಯೋ ಅವುಗಳಲ್ಲಿಯೂ ಆ ಪರಮಾತ್ಮ ಸ್ವರೂಪವು ತುಂಬಿಕೊಂಡಿರುತ್ತದೆ. ಆ ಸ್ವರೂಪದ ಹೊರತು ಲಿಪ್ತವಾದ ಸ್ಥಾನವು ಎಲ್ಲಿಯೂ ಇರುವುದಿಲ್ಲ. ಆ ಸ್ವರೂಪವನ್ನು ನೋಡುವ ಅಭ್ಯಾಸ ಮಾಡಿದ್ದಾದರೆ ನೋಡುವವನು ಅದೇ ಆಗಿರುತ್ತಾನೆ. ಆಗ ಅಲ್ಲಿ ದೃಶ್ಯ ಹಾಗೂ ಅದೃಶ್ಯ ಎಲ್ಲವೂ ಪರಮಾತ್ಮಮಯವೇ ಆಗುತ್ತದೆ. ವಿವರಣೆ: ವಿಶ್ವದ ರಚನೆಯಲ್ಲಿ ಸ್ಥೂಲ ಹಾಗೂ ಸೂಕ್ಷ್ಮಗಳ ಶ್ರೇಣಿಗಳು ಕಂಡುಬರುತ್ತವೆ. ವಸ್ತುಗಳು ಹೆಚ್ಚು ಕಡಿಮೆ ಸ್ಥೂಲವಾಗಿರುವಂತೆ ಅವು ಹೆಚ್ಚು ಕಡಿಮೆ ಸೂಕ್ಷ್ಮವಾಗಿರುತ್ತವೆ. ವಸ್ತು ಎಷ್ಟು ಸೂಕ್ಷ್ಮವಾಗಿರುತ್ತದೆಯೋ ಅಷ್ಟು ವ್ಯಾಪಕವಾಗಿರುತ್ತದೆ. ಎಲ್ಲಕ್ಕಿಂತಲೂ ಸೂಕ್ಷ್ಮವಾಗಿರುವ ವಸ್ತು ಎಲ್ಲಕ್ಕಿಂತಲೂ ವ್ಯಾಪಕವಾಗಿರುತ್ತದೆ. ಪರಮಾತ್ಮನು ಸೂಕ್ಷ್ಮದ ಪರಾಕಾಷ್ಠೆಯಾಗಿರುವುದರಿಂದ ಅವನು ಎಲ್ಲ ದೃಶ್ಯ ಹಾಗೂ ಅದೃಶ್ಯ ವಸ್ತುಗಳನ್ನು ವ್ಯಾಪಿಸಿರುತ್ತಾನೆ. ವಿಶ್ವವನ್ನು ಒಳಗೂ ಹೊರಗೂ ವ್ಯಾಪಿಸಿ ಮತ್ತೆ ಶೇಷ ಉಳಿಯುತ್ತಾನೆ. 2. ಪರಮಾತ್ಮ ಸ್ವರೂಪವನ್ನು ನೋಡಬೇಕಿದ್ದರೆ ನೋಡುವವನು ಅವನಂತೆಯೇ ಸೂಕ್ಷ್ಮ ಹಾಗೂ ವ್ಯಾಪಕವಾಗುವುದು ಅವಶ್ಯವಾಗುತ್ತದೆ. ನೋಡುವವನು ಎಷ್ಟು ವ್ಯಾಪಕವಾಗುತ್ತಾನೋ ಪರಮಾತ್ಮ ಸ್ವರೂಪವು ಅವನಿಗೆ ಅಷ್ಟೇ ಆಕಲನವಾಗುತ್ತದೆ. ಕೊನೆಗೆ ಅವನ ಜೀವಭಾವವು ಕರಗಿ ಹೋಗಿ ಅವನಲ್ಲಿ ಶಿವಭಾವವು ಬರುತ್ತದೆ. ಜೀವಭಾವವು ದೇಹವ್ಯಾಪಿಯಾಗಿದ್ದರೆ ಶಿವಭಾವವು ವಿಶ್ವವ್ಯಾಪಿಯಾಗಿರುತ್ತದೆ. ಆದರೆ ಶಿವಭಾವವು ಕೂಡ ಅಸ್ತವಾಗಿ ಹೋದ ಮೇಲೆ ಸಂಪೂರ್ಣ ದೃಶ್ಯ ಅದೃಶ್ಯಗಳು ಲಯವಾಗಿ ಕೇವಲ ಸ್ವರೂಪವಷ್ಟೇ ಶೇಷ ಉಳಿಯುತ್ತದೆ. ನಾನು ದೇಹವಿರುತ್ತೇನೆ ಎಂಬುದು ಹೋಗಿ ನಾನು ಬ್ರಹ್ಮನಿರುತ್ತೇನೆ ಎಂಬ ಅನುಭವ ಬರುತ್ತದೆ. ಕೊನೆಗೆ ಅದು ಅಂತರ್ಧಾನವಾಗುತ್ತದೆ. ಶ್ರೀರಾಮ ಸಮರ್ಥ. ಶ್ಲೋಕ 197. ನಭಾಸಾರಿಖೆ ರೂಪಯ ರಾಘವಾಚೆ, ಮನಿ ಚಿಂತಿತ ಮೂಳ ತೂಟೇ ಭವಾಚೆ, ತಯಾ ಪಾಹತ ದೇಹ ಬುದ್ಧಿ ಉರೇನ, ಸದಾ ಸರ್ವದ ಆರ್ತಪೋಟಿ ಪುರೇನ. ಪರಮಾತ್ಮ ಸ್ವರೂಪವು ಆಕಾಶದಂತೆ ಸರ್ವವ್ಯಾಪಿಯಾಗಿರುತ್ತದೆ. ನಿರಂತರ ಅದರ ಚಿಂತನೆ ಮಾಡಿದರೆ ದೃಶ್ಯವು ಸತ್ಯವೆಂದೆನಿಸಲು ಕಾರಣವಾದ ಭ್ರಮೆಯೂ ದೂರವಾಗುತ್ತದೆ. ಹೀಗೆ ಪರಮಾತ್ಮನ ದರ್ಶನವಾಯಿತೆಂದರೆ ದೇಹ ಬುದ್ಧಿಯು ಶೇಷ ಉಳಿಯುವುದಿಲ್ಲ. ಇಷ್ಟೇ ಅಲ್ಲದೆ ದರ್ಶನದ ತೃಪ್ತಿಯೂ ಆಗುವುದಿಲ್ಲ. ವಿವರಣೆ: ನಾವು ಒಂದು ವಸ್ತುವನ್ನು ನೋಡಿದಿವೆಂದು ತಿಳಿಯಿರಿ. ಕಣ್ಣುಗಳು ಆ ವಸ್ತುವನ್ನು ನೋಡುತ್ತವೇನೋ ನಿಜ,
ಆದರೆ ನಮ್ಮ ಮನಸ್ಸು ಆ ವಸ್ತುವಿನ ಆಕಾರ ತಾಳುತ್ತದೆ. ಆದ್ದರಿಂದ ಯಾವ ವಸ್ತುವಿನ ನಿರಂತರ ಚಿಂತನೆಯಾಗುತ್ತದೆಯೋ ಆ ವಸ್ತುವಿನ ದೃಢವಾದ ಆಕಾರವು ಮನಸ್ಸಿಗೆ ಪ್ರಾಪ್ತವಾಗುತ್ತದೆ. ಮನಸ್ಸಿನಿಂದ ನಿರಂತರವಾಗಿ ಪರಮಾತ್ಮ ಸ್ವರೂಪದ ಚಿಂತನೆ ಮಾಡಿದರೆ ಮನಸ್ಸಿಗೆ ಅದೇ ರೂಪವು ಪ್ರಾಪ್ತವಾಗುತ್ತದೆ. ಮನಸ್ಸು ಕೂಡ ಅತ್ಯಂತ ವ್ಯಾಪಕ ಹಾಗೂ ಸೂಕ್ಷ್ಮವಾಗುತ್ತದೆ. ಆಗ ದೃಶ್ಯದ ಸತ್ಯತೆಯ ಭ್ರಮವು ತಾನಾಗಿಯೇ ಇಲ್ಲದಂತಾಗಿ ಹೋಗುತ್ತದೆ. 2. ದೇಹ ಬಂಧನದಲ್ಲಿರುವ ಮನಸ್ಸು ಹೊರಗೆ ಬಂದಾಗ ಅದು ಪರಮಾತ್ಮ ಸ್ವರೂಪದೊಂದಿಗೆ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಆಗ ಅದಕ್ಕೆ ನಾನು ದೇಹವೇ ಇರುತ್ತೇನೆಂಬ ಭಾವನೆ ಉಳಿಯುವುದಿಲ್ಲ. ಅಲ್ಲದೆ ದೇಹ ಬುದ್ಧಿಯ ಕಕ್ಷೆಯಲ್ಲಿ ಬರುವ ಯಾವ ಸುಖಗಳಿರುತ್ತವೆಯೋ ಅವುಗಳಿಗೆ ಮರ್ಯಾದೆ ಇರುತ್ತವೆ. ಕಾಲಾಂತರದಲ್ಲಿ ಅವು ಸಾಕೆನಿಸುತ್ತವೆ ಅಥವಾ ಬೇಡವೆನಿಸುತ್ತವೆ. ಆದರೆ ಪರಮಾತ್ಮ ಸ್ವರೂಪದಲ್ಲಿರುವ ಆನಂದವು ಹಾಗೆ ಇರುವುದಿಲ್ಲ. ಪರಮಾತ್ಮನು ಅನಂತನಾಗಿರುವಂತೆ ಅವನ ಆನಂದವೂ ಕೂಡ ಅನಂತವಾಗಿರುತ್ತದೆ. ಇಷ್ಟೇ ಅಲ್ಲದೆ ಅದನ್ನು ತಾದಾತ್ಮ್ಯತೆಯಿಂದಲೇ ಅನುಭವಿಸಲು ಬರುತ್ತದೆ. ಆದ್ದರಿಂದಲೇ ಅದನ್ನು ಎಷ್ಟೇ ಅನುಭವಿಸಿದರೂ ಸಾಕೆನಿಸುವುದಿಲ್ಲ ಅಥವಾ ಬೇಡವೆನಿಸುವುದಿಲ್ಲ. ಇಷ್ಟೇ ಅಲ್ಲದೆ ಅದರಲ್ಲಿ ನಾವು ಆನಂದ ರೂಪರಾಗಿರುತ್ತೇವೆಂಬ ಅರಿವು ಇರುವುದಿಲ್ಲ. ಇದು ಶ್ರೀರಾಮ ಸಮರ್ಥ ಶ್ಲೋಕ 198. नभे व्यापिले सर्व सृष्टि साहे रघुनायका उपमा तेन साहे दुजे वेण जो तोचितो हा स्वभावे तया व्यापकु व्यर्थ कैसे मलावे ಆಕಾಶದಿಂದಲೇ ಸರ್ವ ವಿಶ್ವವು ವ್ಯಾಪಿಸಿರುತ್ತದೇನೋ ನಿಜ. ಆದರೆ ಪರಮಾತ್ಮ ಸ್ವರೂಪಕ್ಕೆ ಆಕಾಶದ ಸಾಮ್ಯವು ಯೋಗ್ಯವಾಗುವುದಿಲ್ಲ. ಯಾವ ಪರಮಾತ್ಮನಲ್ಲಿ ಯತ್ಕಿಂಚಿತ್ತೂ ದ್ವೈತವಿರುವುದಿಲ್ಲವೋ ಅಂಥ ಪರಮಾತ್ಮನು ಸಹಜವಾಗಿ ಇರುತ್ತಾನೆ. ಅವನು ವ್ಯಾಪಕನಾಗಿರುತ್ತಾನೆಂದು ಹೇಳುವುದು ವ್ಯರ್ಥವಾಗಿರುತ್ತದೆ. ವಿವರಣೆ: ಈವರೆಗೆ ಪರಮಾತ್ಮ ಸ್ವರೂಪದ ವರ್ಣನೆ ಮಾಡುವಾಗ ಅವನು ವ್ಯಾಪಕನಾಗಿರುತ್ತಾನೆಂದು ಪುನಃ ಪುನಃ ಹೇಳಿರುತ್ತಾರೆ. ಆದರೆ ಈ ರೀತಿಯಾಗಿ ಹೇಳುವುದರಲ್ಲಿ ದೋಷವಿರುತ್ತದೆ. ವ್ಯಾಪಕತೆಯು ಸಾಪೇಕ್ಷವಾಗಿರುತ್ತದೆ. ಉದಾಹರಣೆಗೆ ಆಕಾಶವು ವ್ಯಾಪಕವಾಗಿರುತ್ತದೆ ಎಂದು ಅನ್ನುವಾಗ ಅದು ಸಂಕುಚಿತವಾಗಿರುವುದಿಲ್ಲವೆಂಬ ಭಾವವಿರುತ್ತದೆ. ಅಷ್ಟೇ ಅಲ್ಲದೆ ಅದು ಏನನ್ನಾದರೂ ವ್ಯಾಪಿಸಿರುತ್ತದೆಂಬ ಇನ್ನೊಂದು ಭಾವವಿರುತ್ತದೆ. ವ್ಯಾಪಕತನದ ಕಲ್ಪನೆಯಲ್ಲಿ ಈ ರೀತಿಯಾಗಿ ದ್ವೈತದ ಹಾಗೂ ಸಂಬಂಧದ ಸಂದರ್ಭ ತೆಗೆದುಕೊಳ್ಳಬೇಕಾಗುತ್ತದೆ. 2. ಪರಮಾತ್ಮ ಸ್ವರೂಪದಲ್ಲಿ ದ್ವೈತಕ್ಕೆ ಅವಕಾಶವಿಲ್ಲ. ಅದೇ ರೀತಿಯಾಗಿ ಸಂಬಂಧಕ್ಕೂ ಸ್ಥಾನವಿಲ್ಲ. ಒಂದೇ ಒಂದು ಸ್ವರೂಪವು ಎಲ್ಲ ಕಡೆಗೆ ವ್ಯಾಪಿಸಿರುವುದರಿಂದ ಅದು ಬೇರೆ ಏನನ್ನೂ ವ್ಯಾಪಿಸಬಲ್ಲದು. ಅದಕ್ಕೆ ವ್ಯಾಪಕವೆನ್ನುವುದು ಯೋಗ್ಯವಲ್ಲ. ಆದ್ದರಿಂದ ಪರಮಾತ್ಮನು ಆಕಾಶದಂತಿರುತ್ತಾನೆಂದು ಅನ್ನುವುದು ಸತ್ಯವಲ್ಲ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. उपासने लाल वावे भूदेव संतासि सदा लवावे सत्कर्म योगे वयघाल वावे सर्वामुखी मंगल बोलवावे सीताकांत स्मरण जय जय राम.